ಎಸ್ ಓಕೆ. ಇವಾಗ ಈ ಸ್ಕ್ರೀನ್ ಮೇಲೆ ಕ್ವಶನನ್ನು ನೋಡ್ರಿ ಏನದ ಅಂತೇಳಿ. ಆ ಕ್ವಶನ್ ಏನಂತಂದರೆ, ಮಹಾರಾಣಿ ರುದ್ರ ಮಹಾದೇವಿಯು ಯಾವ ವಂಶಕ್ಕೆ ಸೇರಿದವರು ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಒಬ್ಬ ರಾಣಿ ರುದ್ರ ಮಹಾದೇವಿ ಯಾವ ವಂಶ ಸೇರಿದವಳು ಅಂತೇಳಿ. ಇಲ್ಲಿ ಆಪ್ಷನ್ದಾಗ ಅಲ್ಲೆಲ್ಲ ಮನೆತನ ಹೆಸರು ಕೊಟ್ಟಿದ್ದಾರೆ ಅವರು. ಆಪ್ಷನ್ ಎ ಏನಿದೆ ಬಾದಾಮಿ ಚಾಲುಕ್ಯರು ಅಂತ ಐತಿ. ಆಪ್ಷನ್ ಎ ಬಾದಾಮಿ ಚಾಲುಕ್ಯರು ಅಂತೇಳಿ. ಆಪ್ಷನ್ ಬಿ ಮಧುರೈ ಪಾಂಡ್ಯರು ಅಂತ ಐತಿ. ಆಪ್ಷನ್ ಬಿ ಮಧುರೈ ಪಾಂಡ್ಯರು ಅಂತದ. ಆಪ್ಷನ್ ಸಿ ವಾರಂಗಲ್ಲ ಕಾಕತೀಯರು ಅಂತೇಳಿ. ಆಪ್ಷನ್ ಡಿ ವೆಂಗಿ ಪೂರ್ವ ಚಾಲುಕ್ಯರು ಅಂತ ಕ್ವಶನ್ ಕೇಳಿದ್ದಾರೆ. ವೆಂಗಿ ಪೂರ್ವ ಚಾಲುಕ್ಯರು ಅಂತ ಕ್ವಶನ್ ಕೇಳಿದ್ದಾರೆ. ನೀವು ಇದಕ್ಕೆ ಕೆಳಗಲ್ಲಿ ಏನು ಮಾಡೋದು ಕಮೆಂಟ್ ಹಾಕ್ರಿ. ಆದರೆ ಈ ಏನು ಕ್ವಶನ್ ಕೇಳಿದಾರಲ್ಲ, ಮಹಾದೇವಿ ಯಾವ ಮನೆತನದವಳು ಅಂತೇಳಿ, ಇವಳು ಬಾದಾಮಿ ಚಾಲುಕ್ಯರಕ್ಕೆ ಯಾವುದೇ ಕಾರಣಕ್ಕೂ ಸಂಬಂಧಪಡಂಗಿಲ್ಲ. ಯಾಕಂದರೆ ಅವ್ರು ನೋಡ್ರಿ 1290 ಸಮಯದಲ್ಲಿ ಈ ರಾಣಿ ಮಹಾದೇವಿ ಇದ್ದಿರ್ತಾಳೆ. ಆದರೆ ಬಾದಾಮಿ ಚಾಲುಕ್ಯರು ಇದ್ದಿದ್ದು ಕ್ರಿಸ್ತ ಶಕ 600 ಸಮಯದಲ್ಲಿ ಇದ್ದಿರ್ತಾರೆ. 506 ಈ ಸಮಯದಾಗ ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡಿದಾರ. ಹಾಗಾದರೆ ಈ ಬಾದಾಮಿ ಚಾಲುಕ್ಯ ಸಂಬಂಧಪಟ್ಟಿಲ್ಲ. ಈ 1290ರಲ್ಲಿ ಈ ಅವಧಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಮನೆತನ ಇತ್ತು, ಒಂದು ಸ್ಥಳ ಇತ್ತು ವಾರಂಗಲ್ ಅಂತೇಳಿ. ಆ ಆಂಧ್ರ ಪ್ರದೇಶದ ವಾರಂಗಲ್ನ ಕಾಕತೀಯರು ಅಂತ ಆಳ್ವಿಕೆ ಮಾಡ್ತಿರ್ತಾರೆ. ವಾರಂಗಲ್ನ ಕಾಕತೀಯರು ಅಂತ ಆಳ್ವಿಕೆ ಮಾಡ್ತಿದ್ರು. ಎಲ್ಲಿ? ಆಂಧ್ರ ಪ್ರದೇಶದಾಗ ವಾರಂಗಲ್ನ ಕಾಕತೀಯರು ಆಳ್ವಿಕೆ ಮಾಡ್ತಿರ್ತಾರೆ. ಆ ಒಂದು ಮನೆತನಕ್ಕೆ ಸೇರಿದವಳು ಯಾರು ಅಂದರೆ ಮಹಾರಾಣಿ ರುದ್ರ ಮಹಾದೇವಿ ಅಂತೇಳಿ. ಯಾರು? ಮಹಾರಾಣಿ ರುದ್ರ ಮಹಾದೇವಿ ಅಂತೇಳಿ. ಹಾಗಾದರೆ ಆ ಸಮಯದಾಗ ದೆಹಲಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ ಮಾಡ್ತಿದ್ದ. ಅವಾಗಿಲ್ಲಿ ಆಳ್ವಿಕೆ ಮಾಡ್ತಿರೋರು ಯಾರಂದ್ರೆ ವಾರಂಗಲ್ ಕಾಕತೀಯರು ಅಂತೇಳಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸಿ ಆಗ್ತದೆ. ಯಾವುದು? ವಾರಂಗಲ್ನ ಕಾಕತೀಯರು ಅಂತೇಳಿ ಆಳ್ವಿಕೆ ಮಾಡ್ತಿದ್ರು. ಯಾರು? ವಾರಂಗಲ್ನ ಕಾಕತೀಯರು ಅಂತೇಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ವಾರಂಗಲ್ನ ಕಾಕತೀಯರು ಅಂತ ಬರ್ತದ. ರಾಣಿ ರುದ್ರ ಮಹಾದೇವಿ ಈ ಮನೆತನಕ್ಕೆ ಸೇರಿದವಳು. ಎಸ್.